ಓಂ ಶಾಂತಿ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟು. ಇದಂತೂ ಬಾಬಾ ನಮಗೆ ಅನೇಕ ಬಾರಿ ಭಲೆ ಇದು ನಮ್ಮ ಬಾಬಂದು ನಿಯಮ ಶ್ರೀಮತದ ಒಳಗಡೆ ಇದೆ ರೀ. ಆದರೂ ಕೂಡ ಈ ಶ್ರೀಮತವನ್ನು ಭಾಳ ಸರಳ ಇದೆ ರೀ ಶ್ರೀಮತ. ಆದರೆ ಈ ಶ್ರೀಮತವನ್ನು ನಾವು ಪದೇ ಪದೇ ಮರಿತಿರ್ತೇವೆ. ಅದನ್ನು ಹೆಂಗೆ ತೊಗೊಂಡ್ಬಿಡ್ತೇವೆ ಅಂದ್ರೆ, ಅದೇನು ಬಿಡು, ಅದೇನು ಗೊತ್ತೈತ್ರಿ ನಿಯಮ, ಅದೇನು ಬಿಡು ಅಂತ ಹೇಳಿ ನಾವು ಏನು ಮಾಡಿಬಿಡ್ತೇವೆ, ಕ್ಯಾಶುವಲ್ ತೊಗೊಂಡ್ಬಿಡ್ತೇವೆ ರೀ. ಸೊ ಅದು ನಿಯಮ ಏನಂದರೆ ನೀರಿನ ಮಹತ್ವ, ನೀರಿನ ಟೆಕ್ನಿಕ್ ಭಾಳ ಇಂಪಾರ್ಟೆಂಟ್ ರೀ. ಇದು ನೀರಿನ ಟೆಕ್ನಿಕ್ ಇದಂತೂ ಶಿವ ಬಾಬಾರವರು ನಮಗೆ 1936 ನೀರಿಂದು ಊಟದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಅನೇಕ ಸಲ ಅದನ್ನು ಮರಿತೀವಿ ರೀ. ಜಪಾನ್ ಸೈಂಟಿಸ್ಟ್ ಆಗಿರುವಂಥ ಡಾಕ್ಟರ್ ಮಸಾರೋ ಎಮೋಟೋ ಅವರು ಕೂಡ ಇದನ್ನು ರಿಸರ್ಚ್ ಮಾಡಿದರು ಈ ನೀರಿನ ಮೇಲೆ. ಏನಂದರೆ ಈ ನೀರಿನಲ್ಲಿ ಗ್ರಹಣ ಮಾಡುವಂಥ ಶಕ್ತಿ ಇದೆ. ಇದಕ್ಕೆ ಏನೇ ನೀವು ಸಂಕಲ್ಪಗಳನ್ನು ಕೊಡ್ತೀರಿ, ಈ ನೀರು ಅದನ್ನು ಗ್ರಹಿಸುತ್ತದೆ ಮತ್ತು ಅದೇ ನಿಮ್ಮ ಲೈಫ್ದಲ್ಲಿ ಸಿಗುತ್ತದೆ. ಇದು ನನ್ನ ಫೇವ್ರೆಟ್ ಟೆಕ್ನಿಕ್ ರೀ. ಇದು ನಂಗೆ ಭಾಳ ಸೇರ್ತೈತಿ. ಯಾವಾಗ ನನಗೆ ತಿಳಿತಲ್ಲ, ಈ ಮೂರು ವರ್ಷಗಳಿಂದ ಈ ನೀರಿನ ಮೇಲೆ ಅನೇಕ ಪ್ರಕಾರದ ಪ್ರಯೋಗಗಳನ್ನ ಮಾಡ್ತೀನಿ. ಅನೇಕ ಪ್ರಕಾರದ ಸಂಕಲ್ಪಗಳನ್ನ ಹೇಳಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇದ್ರದ್ದು ಲಾಭ ನಂಗೆ ಭಾಳ ಸಿಕ್ಕಿದೆ ರೀ. ತಾವು ಎಲ್ಲ ಮಾಡ್ತೀರಿ, ಆದರೂ ಕೂಡ ಒಮ್ಮೆ ಮರಿತೀವಿ. ಇದ್ರ ಮೇಲೆ ಭಾಳ ಗಮನ ಕೊಟ್ಟು ಇದ್ರ ಮೇಲೆ ಫೋಕಸ್ ಮಾಡಿ ನೀವು ಮಾಡಿದ್ದೇ ಆದರೆ ನಮ್ಮ ಲೈಫ್ ಭಾಳ ಚೇಂಜ್ ಆಗ್ತೈತೆ ರೀ. ಮತ್ತು ನೀರಿಗೆ ಹೇಳಿ ನಾವು ಏನಾದರೂ ಅದನ್ನು ಸ್ವೀಕಾರ ಮಾಡಿದ್ದೇ ಆದರೆ ನಾವು ಅದನ್ನು ಬೇಗನೆ ಅಟ್ರ್ಯಾಕ್ಟ್ ಮಾಡ್ಕೋತೀವಿ. ಸೊ ಡಾಕ್ಟರ್ ಮಸಾರೋ ಎಮೋಟೋ ಅವ್ರು ಏನು ರಿಸರ್ಚ್ ಮಾಡಿದ್ರಂದ್ರೆ, ಅವರು ನೀರಿನ ಗ್ಲಾಸ್ ಭಾಳ ಇಂಪಾರ್ಟೆಂಟ್ ರೀ. ನಾನು ನಿಮಗೆ ಅದನ್ನು ಫೋಟೋಸ್ಗಳನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ನಿಮ್ಗೆ ಟ್ರೈ ಮಾಡ್ತೀನಿ ರೀ ಹೇಳಲಿಕ್ಕೆ. ಅವ್ರು ಏನು ಮಾಡಿದ್ರಂದ್ರೆ, ನೀರನ್ನು ತೊಗೊಂಡು ಒಂದು ನೀರು ಅಂದರೆ ಬರೀ ಲೇಬಲ್ ಹಚ್ಚಿದ್ರಿ, ಒಂದು ಹೇಟ್ ಅಂತ ಹೇಳಿ ಬರೋದು ಅಂಟಿಸಿದ್ರು ಗ್ಲಾಸ್ದಲ್ಲಿ, ನೀರಿನ ಗ್ಲಾಸ್ದಲ್ಲಿ ಅವ್ರು ಹೇಟ್ ಅಂತ ಬರೋದು ಅಂಟಿಸಿದ್ರು. ಒಂದು ಗ್ಲಾಸಿನಲ್ಲಿ ಅವ್ರು ಏನು ಮಾಡಿದ್ರಂದ್ರೆ ಪ್ರೀತಿ ಅಂತ, ಲವ್ ಅಂತ ಬರೋದು, ಬರೀ ಅವ್ರು ಏನೋ ಸಂಕಲ್ಪಗಳನ್ನ ವಿಚಾರಗಳನ್ನ ನೀರಿಗೆ ಹೇಳಿಲ್ರಿ, ಕೇವಲ ಅದನ್ನು ಬರೋದು ಅಂಟಿಸಿ ಅವ್ರು ಏನು ಮಾಡಿದ್ರಂದ್ರೆ ಅದನ್ನು ಅವರು ಫ್ರಿಜ್ಜಿನಾಗ ಇಟ್ರು. ಅದನ್ನು ಫ್ರಿಜ್ಜಿನಾಗ ಇಟ್ಟು ಕೂಡಲೇ ರೀ, ಅದು ನೀರಿನ ಗ್ಲಾಸನ್ನು ಹೊರಗೆ ತೆಗ್ದಾಗ ಯಾವುದು ಹೇಟ್ ಅಂತ ಬರ್ದೈತಲ್ರಿ, ಅದು ಚೂರು ಬ್ಲ್ಯಾಕ್ ಆಗಿತ್ತು ರೀ. ಯಾವುದು ಪ್ರೀತಿ ಅಂತ ಬರೆದಿದ್ದು ಅದು ಫುಲ್ ವೈಟ್ ಕಲರ್ ಕ್ರಿಸ್ಟಲ್ ಐತ್ರಿ. ಇದೇ ರೀತಿಯಾಗಿ ಅವ್ರು ಇನ್ನೊಬ್ರು ಎಕ್ಸ್ಪೆರಿಮೆಂಟ್ ಮಾಡಿದರು. ಯಾರು ನೋಡ್ರಿ, ಯೋಚನೆ ಮಾಡಿ, ಬರೀ ಒಂದು ಪೇಪರನ್ನು ಬರೀ ಅಂಟಿಸಿದ್ದಕ್ಕರಿ ಅದು ಏನು ನಾವು ಥಾಟ್ಸನ್ನು ಬರೀ ಅಂಟಿಸಿದ್ದೀವಿ ಅದು ಎಲ್ಲ ಅದು ಗ್ರಹಣ ಮಾಡ್ಕೊಳ್ತ್ರಿ, ಅದೆಲ್ಲ ಅದು ಸ್ವೀಕಾರ ಮಾಡ್ಕೋತು. ಯಾವುದನ್ನು ಅವರು ಏನು ಬರ್ದಿದ್ದಾರೆ ಅಂದ್ರೆ, ಒಂದು ಹೇಟ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಅದ ನೀರಿನ ಗ್ಲಾಸವನ್ನು ಹೇಟ್ ಅಂತ ಬರೆದ್ರು, ಇನ್ನೊಂದು ನೀರಿನ ಗ್ಲಾಸ್ನಾಗ ಪ್ರೀತಿ ಅಂತ ಬರೆದಿದ್ರು. ಯಾವುದು ಹೇಟ್ ಅಂತ ಬರೆದಿದ್ರಲ್ರಿ ಅದು ಗ್ಲಾಸ್ ಒಡೆದಿತ್ತು, ಯಾವುದು ಪ್ರೀತಿ ಅಂತ ಬರೆದಿತ್ತಲ್ರಿ ಆ ಗ್ಲಾಸ್ ಹಾಗೇ ಇತ್ತು. ಸೊ ಅವ್ರು ಏನು ಮಾಡಿದ್ರಂದ್ರೆ, ಅದು ಫ್ರೀಝರ್ನಾಗ ಇಟ್ಟಿರುವಂಥ ಗ್ಲಾಸನ್ನು ಮೈಕ್ರೋಸ್ಕೋಪ್ನಾಗ ಮಾಲಿಕ್ಯುಲರ್ ಸ್ಟ್ರಕ್ಚರನ್ನು ಚೆಕ್ ಮಾಡಿದಾಗ ಯಾವುದು ಪ್ರೀತಿ ಅಂತ ಬರೆದಿತ್ತು ಅದು ಕ್ರಿಸ್ಟಲ್ ಆಗಿ ಚಂದ ಶೇಪ್ ಆಗಿತ್ತು ರೀ. ಮತ್ತು ಯಾವುದು ಹೇಟ್ ಆಗಿತ್ತಲ್ಲ ಅದು ಪೂರ ಗಟ್ರ ನೀರು ಅಂತಾರಲ್ರಿ, ಆ ರೀತಿ ಆಗಿತ್ತು. ಸೊ ಇದು ಕೇಳ್ತೀನಿ ರೀ, ನಾನು ಸ್ವಂತ ನಿಮಗೆ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾ ಕೇಳ್ತೇವೆ, ನಾ ಎಲ್ಲರೂ ಹೋಗಿರ್ತೀವಲ್ರಿ, ಸ್ಪೀಚ್ ಕೊಡ್ತಿರ್ತೀವಲ್ಲ, ಅಲ್ಲೂ ಕೂಡ ನಾವು ಹೇಳ್ತೇವೆ ಮತ್ತವ್ರು. ಬಟ್ ಯಾವಾಗ ಊಟ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಪಟಕ್ನ ಕುಡಿದ್ಬಿಡ್ತೇವೆ. ಪಟಕ್ನ ಹಸು ಆಗೈತೆ ಅಂತ ಊಟ ಮಾಡ್ತೇವೆ. ಒಂದು ಈಟು ಹಿಂಗೆ ತಟ್ಟೆ ಬಂತಂದ್ರೆ ಒಂದು ಈಟು ಹಿಂಗೆ ದೃಷ್ಟಿ, ಬಾಬಾ ಬಾ ನೀರಿನಾಗೂ ಪಟಕ್ನ ನೀರು, ಯಾಕಂದ್ರೆ ಪಟಕ್ನ ನಾವು ಹೋಗೋದಿರ್ತೈತಿ, ಅವಸರ ಭಾಳ ಇರ್ತೈತಿ, ಪಟಕ್ನ ಊಟ ಮಾಡೋದು, ಪಟಕ್ನ ನೀರು ಕುಡಿಯೋದು, ಪಟಕ್ನ ಓಡ್ಬಿಡೋದು. ಯಾಕಂದ್ರೆ ಭಾಳ ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಕ್ಯಾಜುವಲ್ ಅಂದ್ರೆ ಭಾಳ ಸಿಲ್ಲಿ ಅಂತ ತಿಳ್ಕೊತೀವಿ ರೀ, ಊಟ ನೀರು ಅಂತ. ಕರೆ ಬಾಬಾನ ಮಹಾವಾಕ್ಯ ಯಾವುದೂ
ಸಿಲಿ ಅಲ್ರಿ, ಬಾಬಾನ ಪ್ರತಿಯೊಂದು ಮಾತುಗಳನ್ನ ಭಾಳ ಗಮನ ಕೊಟ್ಟು ನೋಡ್ಬೇಕು. ಸೊ ಬಾಬಾ ಹೇಳಿದ್ದಾರೆ ಅಂದಮೇಲೆ ಅದ್ರೊಳಗೆ ಏನಾದರೂ ಮಹತ್ವ ಇದ್ದಾಗ ಹೇಳ್ತಾರೆ. ಸೊ ನನಗೆ ಯಾವಾಗ ಇದನ್ನು ಎಕ್ಸ್ಪೆರಿಮೆಂಟ್ ನಾ ಭಾಳ ಇದ್ರೊಳಗೆ ಡೀಪ್ ಹೋದ್ನಲ್ರಿ, ಅವಾಗ ನಂಗೆ ತಿಳಿತು ಅವ್ರು ಎಷ್ಟೊಂದು ಫೋಕಸ್ ಮಾಡಿ ಹೇಳ್ತಾ ಇದ್ದರು. ಅಂದ್ರೆ ಈ ಯೋಚನೆ ಮಾಡಿರಿ, ನಮ್ಮ ಲೈಫ್ದಲ್ಲೂ ನಾವು ಅನೇಕ ಸಲ ನಮಗೆ ಯಾರು ತೊಂದರೆ ಕೊಟ್ಟಿರ್ತಾರೋ ನಾವು ಅವ್ರನ್ನ ಸೇರ್ತಿರೋದಿಲ್ಲ. ಅವ್ರ ಎದುರುಗಡೆ ಬಂದ್ರೆ ಆ ಕಡೆ ನೋಡೋದು, ತಿರಸ್ಕಾರ ಮಾಡೋದು, ಅಥವಾ ಅವ್ರ ಪ್ರತಿ ಒಳ್ಳೆ ವಿಚಾರ ಮಾಡೋಂಗಿಲ್ಲ. ಅವ್ರ ಪ್ರತಿ ನಾವು ಒಳ್ಳೆ ವಿಚಾರ ಮಾಡಲಿಲ್ಲ, ಖರೆ ನನ್ನ ಪ್ರತಿ ಅವರಿಗೆ ಹೇಟ್, ತಿರಸ್ಕಾರದ ಭಾವನೆ ನನ್ನೊಳಗೆ ಬಂದರೆ ಯೋಚನೆ ಮಾಡಿರಿ, ನನ್ನ ದೇಹ 70% ನೀರಲ್ಲೇ ತಯಾರಾಗಿದೆ. ನನ್ನ ದೇಹವು 70% ನೀರಲ್ಲೇ ತಯಾರಾಗಿದೆ ಅಂದಮೇಲೆ ನನ್ನ ಒಳಗಡೆ ಇರುವ ನೀರು ಗಟರಗತೆ ಆಗಿರುತ್ತದೆ. ಸೊ ಯೋಚನೆ ಮಾಡಿ ನೋಡ್ರಿ, ನನ್ನ ದೇಹ ಗಟರಗತೆ ಒಳಗಡೆ ಆಗಿತ್ತಂದ್ರೆ ನಾನು ನನ್ನ ಜೀವನದಲ್ಲಿ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ಕೋತೆ. ಯಾಕಂದ್ರೆ ನಾ ಅದೇ ವೈಬ್ರೇಷನ್ದಲ್ಲಿ ವೈಬ್ರೇಟ್ ಮಾಡ್ತಾಯಿದ್ರೆ ಅದೇ ನನ್ನ ಜೀವನದಲ್ಲಿ ನಾ ಅಟ್ರ್ಯಾಕ್ಟ್ ಮಾಡ್ಕೋತೀನಿ. ಅದೇ ನಾನು ಒಂದು ವೇಳೆ ಯಾವ ವ್ಯಕ್ತಿ ನನಗೆ ಸೇರುವುದಿಲ್ಲ, ಆ ವ್ಯಕ್ತಿಯನ್ನು ನಾನು ಲೈಕ್ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ, ಭಲೆ ಆ ವ್ಯಕ್ತಿ ನನಗೆ ಭಾಳ ಕಾಡಿಸಿದರು, ಭಲೆ ಆ ವ್ಯಕ್ತಿ ನನಗೆ ಭಾಳ ತೊಂದರೆ ಕೊಟ್ಟಿದ್ದರು, ಭಲೆ ಆ ವ್ಯಕ್ತಿ ನನ್ನ ಬಗ್ಗೆ ಏನೇನೋ ಹಿಂದೆ ಮಾತಾಡಿದರು, ಆ ವ್ಯಕ್ತಿ ಅವ್ರು ಹಂಗೆ ಮಾಡಿರ್ಬೋದು. ಖರೆ ಅವ್ರ ಪ್ರತಿ ನನ್ನೊಳಗೆ ವಿಚಾರ ನಡೆದು ಒಳ್ಳೆ ವಿಚಾರ ನಡೀತಂದ್ರೆ ನನ್ನ ದೇಹದಲ್ಲಿರುವಂಥ ನೀರು ವೈಟ್ ಇರ್ತೈತ್ರಿ. ಸೊ ನಾನು ನನ್ನ ಲೈಫದಲ್ಲಿ ಒಳ್ಳೆ ಪಾಸಿಟಿವ್ ಅಟ್ರ್ಯಾಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಪದೇ ಹೇಳ್ಕೋಬೇಕ್ರಿ. ನಾವೇನು ಮಾಡ್ತಿರ್ತೇವೆ, ಅವ್ರು ಹಂಗೆ ಮಾಡಿದ್ಕೆ ನಾವು ಹಂಗೆ ಯೋಚನೆ ಮಾಡ್ತೀವಿ. ಖರೆ ಅವ್ರು ಹಂಗೆ ಮಾಡಿದ್ಕೆ ನಾ ಹಂಗೆ ಯೋಚನೆ ಮಾಡ್ರೆ ನನ್ನ ದೇಹದಲ್ಲಿ ಇರುವಂಥ ನೀರು ಏನಾಗ್ಬೋದು ಯೋಚನೆ ಮಾಡಿರಿ. ಸೊ ನನ್ನ ದೇಹದಲ್ಲಿ ಇರುವಂಥ ನೀರುಗಳು ಹೊಲಸಾಯ್ತಂದರೆ 70% ನನ್ನ ದೇಹನಾಗ, ಅದಕ್ಕಿಂತ ಹೆಚ್ಚು ನೀರು ನನ್ನ ಮೆದುಳು ಸುತ್ತಲೇ ಇರ್ತೈತಿ. ಯೋಚನೆ ಮಾಡಿರಿ, ನನ್ನ ಮನಸ್ಸು ಗಟ್ರನ್ಯಾಗ ಇರ್ತೈತಿ. ಸೊ ನನ್ನ ಮನಸ್ಸು ಗಟ್ರನ್ಯಾಗ, ಪೂರ ದೇಹ ಗಟ್ರನ್ಯಾಗ ಅಂದ್ರೆ ನಾ ಜಗತ್ತಿನಲ್ಲಿ ಇರುವಂಥದ್ದು ಎಲ್ಲ ಕೆಟ್ಟ ವೈಬ್ರೇಷನ್, ಕೆಟ್ಟ ಪರಿಸ್ಥಿತಿಗೆ ಏನೇನು ಜಗತ್ತಿನಾಗ ಅದಾವ ಅದನ್ನೆಲ್ಲ ನಾ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೇವೆ. ಸೊ ಅದಕ್ಕೆ ಬಾಬಾ ಹೇಳ್ತಾರೋ, ಎಲ್ಲರನ್ನು ಪ್ರೀತಿಸಿರಿ ಮತ್ತು ಎಲ್ಲರನ್ನು ಫಾರ್ಗಿವ್ ಮಾಡಿರಿ, ಕ್ಷಮಾ ಮಾಡಿಬಿಡ್ರಿ. ಕ್ಷಮಾ ಮಾಡಿದ್ರಂದ್ರೆ ಅದು ಒಂಥರ ಅವರು ಅದು ಡಾಕ್ಟರ್ ಎಮೋಟೋ ಮಸರೋ ಅಂತ ಹೇಳಿತಲ್ರಿ, ಅವ್ರದ್ದು ಒಂದು ಕ್ರಿಸ್ಟಲ್ ಹೆಂಗಿತ್ತಂದ್ರೆ ಕ್ಷಮಾ ಮಾಡೋದ್ರಿಂದ ಒಂದು ಕ್ರಿಸ್ಟಲ್ ಗತೆ, ಹೂವಿನ ಗತೆ ಒಂದು ಅರಳಿರ್ತೈತೆ ನೋಡ್ರಿ. ಎಷ್ಟೊಂದು ಯೋಚನೆ ಮಾಡಿರಿ, ಕ್ಷಮಾದೊಳಗಡೆ ಫಾರ್ಗಿವ್ನೆಸ್, ಕ್ಷಮಾ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹೂವಿನ ಗತೆ ಅರಳ್ತೀರಿ. ಸೊ ನೀವು ಕ್ಷಮಾ ಅವ್ರ ಸಲುವಾಗಿ ಮಾಡತ್ತಿಲ್ಲ, ನೀವು ಕ್ಷಮಾ ನಿಮಗೋಸ್ಕರ ಮಾಡತ್ತೀವಿ. ಸೊ ಭಾಳ ಇಂಪಾರ್ಟೆಂಟ್ ನಾವು ಎಷ್ಟೊಂದು ಕ್ಷಮಾ ಮಾಡ್ಬೇಕು. ಆದರೆ ನಾವು ಏನಾದರೂ ಹಿಡ್ಕೊಂಡು ಕೂತ್ವಿ ಅಂದರೆ ನಮ್ಮ ನೀರು ಹೊಲಸಾಕೈತ್ರಿ ದೇಹನೇ. ನಾವು ಜಗತ್ತಿನಾಗಿಂದ ಎಲ್ಲ ಹೊಲಸನ್ನು ನಾವು ಅಟ್ರಾಕ್ಟ್ ಮಾಡ್ಕೋತೇವೆ. ಸೊ ಅವರು ಇನ್ನೊಂದು ನಾನು ವಿಡಿಯೋ ನೋಡ್ತಾ ಇದ್ದೀನಿ. ಆ ವಿಡಿಯೋಗೆ ಒಂದು 10 ಜನ ಹುಡುಗರು ಅದಾರಿ. ಆ ಹುಡುಗರು ಒಂದು ನೀರಿನ ಗ್ಲಾಸ್ ಇಟ್ಟಿದ್ದಾರೆ. ಅವ್ರು ಎಲ್ಲರೂ ಒಂದು 10 ಜನ ಕುಡ್ಕೊಂಡು ಅದಕ್ಕೆ ಥ್ಯಾಂಕ್ ಯು, ನೀರಿಗೆ ಥ್ಯಾಂಕ್ ಯು, 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 ಎಲ್ಲ ಒಂದು 10 ಜನ ಕೂಡಿ ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, 10 ಜನ ಕೂಡಿ ಅದಕ್ಕೆ ಥ್ಯಾಂಕ್ ಯು ಹೇಳತ್ತಾರೋ. ಯಾವಾಗ ಅವ್ರಿಗೆ ಥ್ಯಾಂಕ್ ಯು ಹೇಳತ್ತಾರಲ್ರಿ, ಅದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಯೋಚನೆ ಮಾಡಿ. ಎಷ್ಟೆರಡು ಸಲ ಅವ್ರು ಥ್ಯಾಂಕ್ ಯು ಹೇಳಕತ್ತಲ್ಲ, ಖರೇನ ರೀ. ವಿಡಿಯೋ ನೀವೆಲ್ಲರೂ ನೋಡ್ಕೋಬೇಕು ರೀ, ಯೂಟ್ಯೂಬ್ನಲ್ಲಿ ಹೋಗಿ. ಅವ್ರು ಥ್ಯಾಂಕ್ ಯು ಹೇಳಿದಾಗ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನು ಥ್ಯಾಂಕ್ ಯು ಹೇಳತ್ತಿದ್ರು, ಆ ನೀರಿನ ಒಳಗಡೆ ಇರುವಂತಹ ಕ್ರಿಸ್ಟಲ್ ಏನೈತಲ್ಲ ಅದು ಜಾಸ್ತಿ ಇವ್ರು ಎಷ್ಟೆರಡು ಸಲ ಥ್ಯಾಂಕ್ ಯು ಹೇಳ್ತಾರೋ ಅಷ್ಟು ಸಲ ಅದೇನು ಆಗ್ತಾ ಹೋಗ್ತಾಯಿತ್ತು, ಸ್ಪ್ರೆಡ್ ಆಗ್ತಾ ಹೋಗ್ತಾಯಿತ್ತು. ಸೊ ಯೋಚನೆ ಮಾಡಿರಿ, ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಇಂಟೆನ್ಷನ್ಸ್,
ಪಾಸಿಟಿವ್ ಫ್ರೀಕ್ವೆನ್ಸೀಸ್, ಪಾಸಿಟಿವ್ ಥಾಟ್ಸ್ ಇವೆಲ್ಲ ನಮ್ಮ ನೀರಿನ ಮೇಲೆ ಎಷ್ಟು ಪರಿಣಾಮ ಬೀಳ್ತಾವೆ. ಬೈ ದಿಸ್ ಮೆಥಡ್, ಈ ಮೆಥಡ್ದಿಂದ ನಾವು ಏನು ಬೇಕಾದರೂ ನಮ್ಮ ಲೈಫ್ದಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ತಾವು ಕೂಡ ಈ ಫಾರ್ಗ್ಯೂನೆಸ್ ಪಾಸಿಟಿವ್ ವರ್ಡ್, ಕಂಪ್ಯಾಷನ್ ಮತ್ತು ದಯಾಭಾವನೆ, ಧನ್ಯವಾದ ಮತ್ತು ಲವ್, ಶಾಂತಿ, ಇವೆಲ್ಲ ಕೈಂಡ್ನೆಸ್, ಇವು ಹೆಲ್ಪಿಂಗ್ ನೇಚರ್, ಇವೆಲ್ಲ ಏನ್ರಿ ಪಾಸಿಟಿವ್. ಹೇಟ್, ಜೆಲಸಿ ಮತ್ತು ರೀ ಅನೇಕ ನೆಗೆಟಿವ್, ಕ್ರುಯಾಲಿಟಿ, ಇವೆಲ್ಲ ಅನೇಕ ಹೇಟ್ರೆಡ್ನೆಸ್, ಇವೆಲ್ಲ ಅನೇಕ ರೀತಿಯಂಥ ನೆಗೆಟಿವ್ ಕೂಡ ನಮ್ಮ ದೇಹದಲ್ಲಿ ಭಾಳ ಇಂಪ್ಯಾಕ್ಟ್ ಮಾಡ್ಕೋತಾವೆ. ಸೊ ಆ ಕಾರಣದಿಂದ ಶಿವ ಬಾಬಾ ಪ್ರತಿದಿನ ನಮ್ಗೆ ಮುರಳಿ ಒಳಗೆ ಹೇಳ್ತಾರೋ, ಆದರೂ ಕೂಡ ನಾವು ಇದು ಮಾಡೋಂಗಿಲ್ಲ. ಖರೆ ಅದ್ರ ಪರಿಣಾಮ ನೀರಿನ ಮೇಲೆ ಏನೈತಲ್ರಿ ಭಾಳ ಇಂಪಾರ್ಟೆಂಟ್ ಐತಿ. ಸೊ ತಾವು ಕೂಡ ಇದನ್ನು ಟ್ರೈ ಮಾಡಿರಿ. ನಾನು ಕೂಡ ಈಗ ರೀಸೆಂಟಾಗಿ ಮಾಡ್ತೀನಿ ರೀ ಯೂಶ್ವಲಿ, ಆದರೂ ಕೂಡ ಯಾವಾಗ್ರೆ ಮರೆತು ಬಿಡ್ತೇನೆ. ಅವಸರ ಐತಂದ್ರೆ ಪಟಕ್ನ ಓಡೋದೈತಂದ್ರೆ ಅಷ್ಟು ಲಕ್ಷ ಕೊಟ್ಟು ನೀರಿಗೆ ನಾನು ಅಫರ್ಮೇಷನ್ಸ್, ಸಂಕಲ್ಪಗಳನ್ನು ಕೊಡಬೇಕಂತ ಮರೆತು ಬಿಡ್ತೀನಿ. ಆದರೂ ಕೂಡ ಈಗ ಯಾವಾಗ ಈ ಕ್ಲಾಸನ್ನು ರೆಡಿ ಮಾಡ್ತಾಯಿದ್ದೆ ಅವತ್ತಿನಿಂದ ನಾನು ಕ್ಷಣಕ್ಕೂ ನೀರಿನ ಗ್ಲಾಸ್ ಈ ರೀತಿ ನೀರಿನ ಗ್ಲಾಸನ್ನು ತಗೊಂಡು ಚೆನ್ನಾಗಿ ಇವೆರಡು ಕೈಯನ್ನು ಹಿಡ್ಕೊಂಡು ಆ ನೀರಿಗೆ ನಾ ಹೇಗೆ ಸಂಕಲ್ಪ ಮಾಡ್ತಾಯಿದ್ದೀನಿ, ನೀವು ಕೂಡ ಹಾಗೆ ಮಾಡ್ಬೋದು. ನಾ ಭಾಳ ಥ್ಯಾಂಕ್ ಯು, ಈ ನೀರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ನಿಮ್ಗೇನು ಸಂಕಲ್ಪ ಬೇಕಂತೀರಿ ನೀವು ಸಂಕಲ್ಪ ಮಾಡಿರಿ. ನಾ ಶಾಂತ ಆತ್ಮ ಅದೇನಿ, ನಾ ಸುಖಿ ಆತ್ಮ ಅದೇನಿ, ನಾ ಭರ್ಪೂರ್ ಆತ್ಮ ಅದೇನಿ, ನಾ ಸಂಪನ್ನ ಆತ್ಮ ಅದೇನಿ, ನಾ ದಯಾ ಆತ್ಮ ಅದೇನಿ, ನಾ ಸತ್ಯುಗಿ ಆತ್ಮ ಅದೇನಿ, ನಾ ಭಾವ ಸಮಾನ ಆತ್ಮ ಅದೇನಿ ಮತ್ತು ನನ್ನನ್ನು ಭಾಳ ಪ್ರೀತಿಸುತ್ತೇನೆ. ನಿಮ್ಗೆ ದುಡ್ಡಿಂದ ಅವಶ್ಯಕತೆ ಐತಂದ್ರೆ ನಾನು ಧನವಾನ್ ಅದೇನಿ. ಸಂಬಂಧಗಳು ಎಲ್ಲರ ಜೊತೆ ನಿಮ್ಮದು ಮಧುರ ಇಲ್ಲಾಗಿತ್ತು. ನಂದು ಕೂಡ ಅವ್ರದ್ದು ಸಂಬಂಧ ಭಾಳ ಬೆಸ್ಟ್ ಐತಿ. ನಾ ಅವ್ರನ್ನ ಲೈಕ್ ಮಾಡ್ತೀನಿ, ಅವ್ರು ನನ್ನ ಲೈಕ್ ಮಾಡ್ತಾರೆ, ನಾ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಈ ರೀತಿ ನಾನು ಅನೇಕ ಅಪಾರ್ಚುನಿಟಿಗಳನ್ನ ಅಟ್ರ್ಯಾಕ್ಟ್ ಮಾಡ್ತೀನಿ. ನಾನು ಸಕ್ಸಸ್ಫುಲ್ ಆತ್ಮದೇನೆ, ನಂಗೆ ಜಾಬ್ ಸಿಕ್ಕಿದೆ, ಅನೇಕ ಹೆಲ್ತ್ ವಿಷಯ, ನಾ ಆರೋಗ್ಯಶಾಲಿ ಇದ್ದೀನಿ. ನನ್ನ ಪ್ರತಿಯೊಂದು ಬಾಡಿಗೆ ನಾ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಪ್ರತಿಯೊಂದು ಬಾಡಿ, ನನ್ನ ಸೆಲ್ ನಂದು ಆರೋಗ್ಯಶಾಲಿ ಅದಾವು. ನಾ ಹುಷಾರದೇನಿ, ನನ್ನ ಬ್ರೈನ್ ಹೆಲ್ದಿ ಐತಿ, ನನ್ನ ಮೆದುಳು ಹೆಲ್ದಿ ಐತಿ, ನನ್ನ ಬ್ರೈನ್ ಆ್ಯಕ್ಟಿವ್ ಐತಿ, ನನ್ನ ಬ್ರೈನ್ ನಂದು ಇಂಟೆಲಿಜೆಂಟ್ ಐತಿ, ನನ್ನ ಮೆಮ್ರಿ ಪವರ್ ಭಾಳ ಚಲೋ ಐತಿ, ನನ್ನ ಮೈಂಡ್ ಭಾಳ ಪೀಸ್ಫುಲ್ ಐತಿ. ಅನೇಕ ಸಂಕಲ್ಪಗಳನ್ನ ನೀವು ಈ ರೀತಿ ನಿಮ್ಮ ಎರಡೂ ಕಣ್ಣುಗಳನ್ನ ನೋಡ್ತಾ, ಎರಡು ಕೈಗಳನ್ನ ಈ ರೀತಿ ಗ್ಲಾಸಿಗೆ ಹಿಡ್ಕೋತಾ ತುಂಬ ಹೃದಯದಿಂದ ಇದಕ್ಕೆ ಹೇಳಿ ಈ ನೀರನ್ನು ನಿಧಾನವಾಗಿ ಕುಡಿಬೇಕು. ಅವ್ರು ಹೇಳ್ತಾರೆ ನಿಧಾನವಾಗಿ ಕುಡಿಯೋದ್ರಿಂದ ಅದು ನಿಮ್ಮ ಪೂರ ಬಾಡಿ ಏನು ಪೂರ ನಿಮ್ಮ ನೀರಿದೆ ಅದು ಕ್ಲೆನ್ಸ್ ಮಾಡಿ ಆಮೇಲೆ ಅದಕ್ಕೆ ಕಿಡ್ನಿ ಕಳಿಸ್ತೈತಿ. ನೀವು ಪಟ ನಾನು ಹಿಂಗೆ ಕುಡಿತಿದ್ದೆ ರೀ. ನೀವು ಪಟ ನೀರು ಕುಡಿಯೋದ್ರಿಂದ ಅದು ಬೇಗನೆ ಕಿಡ್ನಿಗೆ ಫ್ಲೋ ಆಗೈತೆ, ಕಿಡ್ನಿದಿಂದ ಯೂರಿನ್ ಫ್ಲೋ ಆಗಿಬಿಡ್ತೈತಿ ಅಂತ ಹೇಳ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ ನಿಧಾನವಾಗಿ ಕುಡೀರಿ. ಮತ್ತು ನಾನು ಇನ್ನೊಂದು ಮಾತು ಹೇಳ್ತೀನಿ ರೀ, ನಾನು ಕುಂತು ಕುಡಿಬೇಕ್ರಿ. ಇದು ನನಗೆ ಗೊತ್ತಿರಲಿಲ್ಲ ರೀ. ನಾನು ಅನೇಕ ಸಲ ಒಂದು ಸಲ ಮೌಂಟ್ ಅಬುಗೆ ಹೋಗಿದ್ದೆ ರೀ. ನಾನು ಒಮ್ಮೆ ಹಿಂಗೆ ನೀರು ಕುಡಿತಾ ಇದ್ದಾಗ ಏನು ಮಾಡ್ತಾಯಿದ್ದೆ, ಹಿಂಗೆ ಕುಡ್ಕೋತ ಹೋಗ್ತಾಯಿದ್ದೆ. ಅವ್ರು ಏನಂದ್ರು ಕುಂತು ಕುಡಿ ಅಂಥೇಳಿ. ಅವ್ರದ್ದೇನು ಇಗ್ನೋರ್ ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ, ಇವ್ರೇನು ಹೇಳ್ತಾರೋ ತಗೋ ಅಂತ ಹಿಂಗೆ ಅನ್ನಿಸ್ತು ರೀ. ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ ರೀ, ಕೂತು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆಲ್ಲನೂ ಪಾಸ್ ಆಕೈತಿ. ನಿಧಾನ ಕುಡಿಬೇಕು ಮತ್ತು ನಿಂತು ಕುಡಿಯೋದ್ರಿಂದ ನಿಮಗೆ ಅರ್ಥರೈಟಿಸ್ ಪ್ರಾಬ್ಲಮ್ಮು ಬರ್ತೈತಿ ಅಂತ ಹೇಳ್ತಾರೆ. ಖರೆ ಐತ್ರಿ. ನನಗೆ ಇದೇನು ಏನು ಹೇಳಬೇಕಂದ್ರೆ ಇದು ಏನಂತೀರಿ ನೀವು, ನೀ ಪೇನ್ ಇದೆ ರೀ. ನನಗೆ ನೀ ಪೇನ್ ಇದೆ, ಅದು ಸ್ವೆಲ್ ಬರುತ್ತೆ ರೀ. ನಂಗೆ ಮಂಡಿ ನನಗೆ ಸ್ವೆಲ್ ಬರ್ತೈತೆ ರೀ. ಯಾಕೆ ಇಟ್ಟು ಸಣ್ಣ ವಯಸ್ಸಿನಾಗ ನಂಗೆ ಸ್ವೆಲ್ಲಿಂಗ್ ಯಾಕೆ ಬರ್ತದೆ ಅಂತ ಈಗ ಅನ್ನಿಸ್ತಾ ಇದೆ ರೀ. ನಾನು ನಿಂತು ನೀರು ಕುಡಿತಿದ್ನಿ ರೀ. ಭಾಳ ಜನ ಹೇಳ್ತಿದ್ರು ಖರೆ ಅವಸರ ಅಲ್ಲಿ ಏನು ದೊಡ್ಡ ಏನು ಜಾಬ್ ಮಾಡೋರದೇ ಏನೇನೋ ಅವಸರ ಏನೇನೋ ಗೊತ್ತಿಲ್ಲ. ಖರೆ ಅವಸರಕ್ಕೆ ನಾವೇನು ಮಾಡ್ತೇವೆ, ಓಡ್ತೇವೆ ಹಂಗೆ ನಾವು ಏನು ಮಾಡಿಬಿಡ್ತೀವಿ,
ನೀರು ಕುಡಿದು ಓಡ್ಬಿಡ್ತೀವಿ. ಸೊ ನಂಗೆ ಸ್ವೆಲ್ಲಿಂಗ್ ಬಂತು, ಅರ್ಥರೈಟಿಸ್ ಪ್ರಾಬ್ಲಮ್ ಬಂತು. ಸೊ ಇವಾಗಿನಿಂದ ನಾವು ಒಂದು 1.5 ತಿಂಗಳಾಯ್ತು ರೀ, ಇವಾಗಿಂದ ನಾನು ಕೂತು ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಭಲೆ ನಿಂತು ಕುಡಿಬೇಕು ಅನ್ನಿಸ್ತೈತೆ ರೀ, ಆದರೂ ಕೂಡ ಕೂತು ಕುಡಿಯೋಕ್ಕೆ ಪ್ರಾರಂಭ ಮಾಡಿದ್ದೇನೆ. ಸೊ ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಅವ್ರು ಹೇಳ್ತಾರೆ ನೀರು ಕೂಡ ನಿಮಗೆ ಎಷ್ಟು ಬೇಕು ಅನ್ನಿಸ್ತೈತಲ್ಲ ನಿಮ್ಮ ದೇಹಕ್ಕೆ ಅಷ್ಟೇ ನೀವು ನೀರು ಕುಡೀರಿ ಅಂತ ಹೇಳ್ತಾರೆ. ಮತ್ತು ನೀರು ಕುಡಿಯೋದು ಕೂಡ ಹೇಗಿರಬೇಕಂದ್ರೆ ಈ ರೀತಿ ಇರಬೇಕಂದ್ರೆ ಪಿರಾಮಿಡ್ ಶೇಪ್ ಹೆಂಗಿರ್ತೈತಲ್ರಿ ಹಂಗೆ ನಿಮ್ದು ನೀರಿಂದು ಕುಡಿಯುವಂಥ ಮೆಜರ್ಮೆಂಟ್ ಆಗಬೇಕು. ಅಂದರೆ ನಿಮ್ಮದು ಮುಂಜಾನೆಯಿಂದ ಹಿಡ್ಕೊಂಡು ರಾತ್ರಿವರೆಗೂ ತುದಿ ಮಟ್ಟ ನಿಮ್ಮ ರಾತ್ರಿ ಏನಾಗಬೇಕು, ಪಿರಾಮಿಡ್ ಹೆಂಗೆ ಸ್ಮಾಲ್ ಇರ್ತೈತಲ್ರಿ, ಟೀಪ್ ಇಷ್ಟ ಸಣ್ಣ ಇರ್ತೈತಲ್ಲ ಅಷ್ಟು ನಿಮ್ಮ ರಾತ್ರಿ ಮಲಗಬೇಕಾದ್ರೆ ನೀರು ಕುಡಿಯುವ ಪ್ರಮಾಣ ಇರಬೇಕು. ನೀವು ಹಾಗೆ ಎಷ್ಟೆಷ್ಟು ಹೆಚ್ಚು ಮಾಡ್ಕೋತ ರಾತ್ರಿ ಎಂದಿಗೂ ಕೂಡ ನೀರು ಹೆಚ್ಚಿಗೆ ಕುಡಿಬಾರ್ದು ಅಂತ ಹೇಳ್ತಾರೆ. ಅಂದರೆ ಪಿರಾಮಿಡ್ ಗತೆ ನೀವು ನೀರು ಫಸ್ಟ್ ಇಷ್ಟು ಜಾಸ್ತಿ ಮುಂಜಾನೆ ಅದು ಕೂಡ ಜಾಸ್ತಿ, ಆಮೇಲೆ ಮಾಡ್ತಾ ಮಧ್ಯಾಹ್ನ ಹಿಂಗೆ ಕಡಿಮೆ ಹಾಕೋತ ಪಿರಾಮಿಡ್ ಲಾಸ್ಟ್ ಟಿಪ್ ಪಾಯಿಂಟ್ ತನಕ ನಿಮ್ಮ ರಾತ್ರಿ ಕುಡಿಯುವ ನೀರದ ಪ್ರಮಾಣ ಆಗಬೇಕು ಅಂತ ಹೇಳ್ತಾರೆ. ಮತ್ತು ನೀವು ಹೆಂಗೆ ಕುಡಿಬೇಕು, ನಿಮ್ಮ ನೀರು ಎಷ್ಟು ಕುಡಿಬೇಕು ಅಂತ ಹೇಗೆ ಗೊತ್ತಾಗ್ತೈತೆ ಅಂದ್ರೆ ರೀ, ನಿಮ್ಮದು ಯೂರಿನ್ ಭಾಳ ನಿಮ್ದು ಪೇಲ್ ಎಲ್ಲೋ ಬರ್ತಾಯಿತ್ತು, ಭಾಳ ಎಲ್ಲೋಯಿಶ್ ಬರತೈತೆ ಅಂದ್ರೆ ನಿಮ್ದು ನೀರಿನ ಪ್ರಮಾಣ ಕಡಿಮೆ ಆಗೈತಿ, ನೀವು ನೀರು ಹೆಚ್ಚು ಕುಡಿಬೇಕಾದ್ರೆ ಅನೇಕ ಇನ್ಫೆಕ್ಷನ್ಗೂ ಕೂಡ ಕಾರಣ ಆಗ್ತೈತೆ ರೀ. ಸೊ ಯಾವಾಗಲೂ ನಿಮ್ಮದು ವೈಟ್ರೇ ಇರಬೇಕು, ಸ್ವಲ್ಪ ಲೈಟ್ ಎಲ್ಲೋರೇ ಇರಬೇಕು. ಅಂದರೆ ನೀವು ತಿಳ್ಕೊಂಬಿಟ್ರೆ ನೀವು ನೀರು ಏನು ಮಾಡತ್ತಾ ಇದ್ದೀರಿ, ಕರೆಕ್ಟಾಗಿ ಕುಡಿತಾ ಇದ್ದೀರಿ ಅಂಥೇಳಿ. ಸೊ ಇದು ನೀರಿಂದು ನೀವು ಬೇಕಾದ್ರೆ ಟ್ರೈ ಮಾಡಿರಿ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇನ್ನೂ ಒಂದು ನಾನು ಟ್ರೈ ಮಾಡ್ತಾ ಇದ್ದೀನಿ ರೀ. ಸೊ ಇದು ಟ್ರೈ ಮಾಡಿರಿ, ಇದು ನನಗೆ ಭಾಳ ಸೇರಿದ್ರಿ. ಸೊ ಯೋಚನೆ ಮಾಡಿರಿ, ನಾವಂತೂ ಸಂಕಲ್ಪಗಳನ್ನ ನೀರಿಗೆ ಹೇಳಿ ಕುಡಿತಾ ಇದ್ದೀವಿ ರೀ, ಹೌದಾ? ಇಷ್ಟೊಂದು ಎಫೆಕ್ಟ್ ಆಗ್ತೈತೆ ಅಂದರೆ ಬರೀ ಕೇವಲ ಬಾಟಲ್ದಲ್ಲಿ ಬರೆದು ಅಂಟಿಸೋದ್ರಿಂದನೂ ಎಷ್ಟು ಎಫೆಕ್ಟ್ ಆಗ್ತೈತೆ. ಸೊ ಇದು ನನಗೆ ಯಾವಾಗ ಗೊತ್ತಾಯ್ತಲ್ಲ ರೀ, ನಾನು ಕೂಡ ಏನು ಮಾಡಿದ್ದೇನೆ ರೀ, ಒಂದು ಪೇಪರ್ ತೊಗೊಂಡು ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಇದಕ್ಕೆ ಅನೇಕ ರೀತಿಯಾದ ಅಫರ್ಮೇಷನ್ಸ್ಗಳನ್ನ ಬರೋದು ಇದನ್ನು ಏನು ಮಾಡಿದ್ದೇನೆ, ಬಾಟಲ್ನ ಇಟ್ಬಿಟ್ಟಿದ್ದೇನೆ. ಸೊ ಇದಕ್ಕೆ ನಾನು ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಬರೆಯೋದ್ರಿಂದಲೂ ಈ ನೀರಿನ ಒಳಗಡೆ ವೈಬ್ರೇಷನ್ ಹೋಗ್ತೈತ್ರಿ. ಸೊ ಈ ನೀರನ್ನು ನಾವು ಕುಡಿಯೋದ್ರಿಂದ ನಾವು ಹಾಗೆ ಆಗ್ತೀವಿ. ನಾನು ಅನೇಕ ಅಫರ್ಮೇಷನ್ಸ್ಗಳನ್ನ ಬರೆದಿದ್ದೆ. ನಿಮಗೇನು ಬೇಕು, ನಂಗೆ ಧನವಾನ, ನಾ ಶ್ರೀಮಂತ ಆಗಬೇಕು, ನಾ ಸಾಹುಕಾರ ಆತ್ಮ, ನಾ ಆರೋಗ್ಯಶಾಲಿ ಆತ್ಮ, ನಂದು ಹೆಲ್ತ್ ವೆಲ್ತ್ ಹ್ಯಾಪಿ ಅದೇನೆ, ಪೀಸ್ಫುಲ್ ಅದೇನೆ, ನಾ ಲವ್ಫುಲ್ ಅದೇನೆ, ನಾ ದಯಾ ಆತ್ಮ ಅದೇನೆ, ಪ್ರೇಮ ಆತ್ಮ, ನನ್ನ ಸಂಬಂಧ ಎಲ್ಲರ ಜೊತೆ ಭಾಳ ಸ್ವೀಟ್ ಐತಿ, ನಾನು ಭರ್ಪೂರ್ ಅದೇನೆ, ಸಂಪತ್ವಾನ್ ಅದೇನೆ, ನಂಗೆ ಸಕ್ಸಸ್ ಹಂಗೆ ಸಿಗ್ತೈತಿ, ನಾ ಸಕ್ಸಸ್ ಇಸ್ ಬರ್ತ್ ರೈಟ್, ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕ. ಅನೇಕ ಸ್ವಮಾನಗಳನ್ನ ಪೇಪರ್ದಲ್ಲಿ ಬರೋದು ಒಂದು ಇದಕ್ಕೆ ಪ್ಲಾಸ್ಟಿಕ್ ಅಂಟಿಸಿ ಇಟ್ಕೊಂಡ್ಬಿಟ್ರಿ, ಇದನ್ನು ತುಂಬಿಡೋದು ಬರೀ ರಾತ್ರಿ, ಮುಂಜಾನೆ ಎದ್ದು ಕೂಡ ಇದನ್ನು ಕುಡಿಯೋದು ಬರೀ. ಸೊ ಇದನ್ನು ನೀವು 21 ಡೇಸ್ ಅವ್ರು ಆ್ಯಕ್ಚುಲಿ ಹೇಳ್ತಾರೆ 3 ಮಂತ್ಸ್, 3 ತಿಂಗಳು ಇದನ್ನು ಕಂಟಿನ್ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ದಲ್ಲಿ ಏನು ಬೇಕಂತೀರೋ ಅದು ಅಟ್ರಾಕ್ಟ್ ಮಾಡ್ತೀವಿ. ಸೊ ಇದನ್ನು ನೋಡಿರಿ, ಸರಳವಾದಂಥದ್ದು ಟೆಕ್ನಿಕ್ ರೀ ಮ್ಯಾನಿಫೆಸ್ಟೇಷನ್ ಮಾಡೋಕೆ. ಅಂದರೆ ಲೈಫದಲ್ಲಿ ನಿಮಗೇನು ಬೇಕಂತೀರಿ ಅದನ್ನು ಸಿದ್ಧಿ ಪಡ್ಕೊಳ್ಳಿಕ್ಕೆ ಎಷ್ಟು ಸರಳವಾದಂತಹ ಟೆಕ್ನಿಕ್ ಇದೆ ರೀ. ಈ ಸರಳವಾದ ಟೆಕ್ನಿಕ್ ಒಮ್ಮೆ ನಾವು ಏನು ಮಾಡಿರ್ತೇವೆ ಅಂದ್ರೆ ಸಿಲಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಇಷ್ಟು ಗೊತ್ತಿದ್ದರೂ ಕೂಡ ನಾವು ಸಿಲಿ ಮಾಡ್ಕೋತೇವೆ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಪ್ರತಿಯೊಬ್ಬರು ನೀರಿನ ಮೇಲೆ ಗಮನ ಕೊಡ್ರಿ. ಮತ್ತು ವಿಶೇಷವಾಗಿ ಊಟನೂ ಕೂಡ ಒಮ್ಮೆ ಬಾಬಾ ನೆನಪು ಮಾಡ್ತೀವಿ, ಅಡುಗೆನೂ ಮಾಡಿರ್ತೀವಿ, ಒಮ್ಮೆ ಅವಸರಿರ್ತೈತಿ ರೀ, ಡಬ್ಬಿ ಕಟ್ಟೋದಿರ್ತೈತಿ, ಒಮ್ಮೊಮ್ಮೆ ಎಲ್ಲ ಮಾಡೋದಿರ್ತೈತಿ, ಒಮ್ಮೆ ಅವಸರಲ್ಲೇ ಹೋಗೋದಿರ್ತೈತಿ, ಪಟಕ್ನ ಮಾಡ್ತೀವಿ, ಬಾಬಾ ಭೋಗನೂ ಹಚ್ತೀವಿ. ಅಷ್ಟೊಂದು ಫೋಕಸ್ ಮಾಡಿ ಬಾಬಾ ಭೋಗ ಹಚ್ಚಿ ಅದನ್ನು ಹಾಕಿ ಆಮೇಲೆ ತಿನ್ನಬೇಕಾದ್ರೂ ಬಾಬಾನೇ ಹೆಂಗೆ ಮಾಡ್ತೀವಿ ಗೊತ್ತಾ, ಇದು ಊಟ ಅಂತ ತಿಳ್ಕೊರು, ಊಟ ಇದೆ ಅಂತ ತಿಳ್ಕೊ, ಹಿಂಗೆ ಮಾಡಿ ಹಿಂಗೆಲ್ಲ ಏನೇನಿತ್ತು ನೋಡಿ ಒಂದ್ಸಲ ದೃಷ್ಟಿ ಕೊಟ್ಟು ಪಟಕ್ಕೆ ಸ್ಟಾರ್ಟ್ ಮಾಡ್ತೇವೆ ತಿನ್ನೋಕೆ. ಕರೆ ನಿಮ್ಗೆ ಏನು ಗೊತ್ತು ರೀ, ಯಾರು ಹೆಂಗಲ್ಲೇ ಅಡುಗೆ ಮಾಡಿರ್ತಾರೆ ನಿಮ್ಗೆ ಗೊತ್ತಿಲ್ಲ. ಸೊ ಅಡುಗೆ ಮಾಡಬೇಕಾದ್ರೂ ಅನೇಕ ರೀತಿ ನಿಮ್ಗೆ ಚಾನ್ಸ್ ಐತ್ರಿ. ಊಟ ಇದೆ ಅಂದರೆ, ರೊಟ್ಟಿ ಪಲ್ಯ ಇದೆ ಅಂದರೆ ಬಾಬಾನ ಕರೆದು ಬಾಬಾನ ಕಿರಣಗಳನ್ನ ಎಲ್ಲ ಊಟದಲ್ಲಿ ಹಾಕಿ ಅದಕ್ಕೆ ವೈಬ್ರೇಷನ್ ಎಲ್ಲ ಕಡೆ ಹರಡಿಸಿ ಅನೇಕ ರೀತಿ ಸಕಾರಾತ್ಮಕ ಸಂಕಲ್ಪಗಳನ್ನ ತಟ್ಟೆ ತುಂಬ ಎಲ್ಲ ಕಡೆ ಹಾಕಿ ಆ ಸಂಕಲ್ಪದಿಂದ ಆ ಆಹಾರವನ್ನು ಪ್ರಸಾದವನ್ನು ತಾವು ತಿನ್ನೋದರಿಂದ ಅನೇಕ ನಿಮಗೇನು ಬೇಕಲ್ಲ ಅದು ಲೈಫ್ದಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಐತಿ. ಸೊ ಥ್ಯಾಂಕ್ ಯು ಶಬ್ದ, ಧನ್ಯವಾದ ಶಬ್ದ, ಗ್ರೇಟ್ಫುಲ್ ಶಬ್ದ
ಇವು ಅನೇಕ ಶಬ್ದಗಳದಾವ್ರಿ. ಇವನ್ನ ದಿನನಿತ್ಯ ನಾವು ಪ್ರತಿದಿನ ನಾವು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ನೀರೇನ್ರಿ ಕ್ಲೆನ್ಸ್ ಆಯ್ತಂದರೆ ನಾವು ಅದನ್ನೂ ಕೂಡ ನಮ್ಗೇನು ಬೇಕಲ್ಲ ನಾವು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಐತಿ. ಸೊ ಇಂಪಾರ್ಟೆಂಟ್ ಲೈಫ್ದಲ್ಲಿ ಎಲ್ಲರನ್ನೂ ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲರ ಬಗ್ಗೆನೂ ಒಳ್ಳೆ ಭಾವನೆ ಇಟ್ಕೋರಿ. ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ಸೊ ಇದನ್ನು ನಾನು ಮಾಡಿದ್ದೇನೆ. ಈಗ ಇದೊಂದು ಮಾಡ್ತಾಯಿದ್ದೀನಿ ರೀ. ಮತ್ತು ಇನ್ನೊಂದು, ನಾ ಯಾವ ರೀತಿಯಾಗಿ ನೀರಿನ ಯೂಸ್ ಮಾಡ್ತೀನಿ, ನಾ ಎವ್ರಿ ಡೇ ಈಗ ಈ ನೀರಿನ ಮಹತ್ವ ಎಲ್ಲ ಜಾಸ್ತಿ ಗೊತ್ತಾದಮೇಲೆ ನಾನು ಸ್ನಾನ ಮಾಡಬೇಕಾದ್ರೂ ಅದು ಕೂಡ ನೀರಲ್ಲ. ಸೊ ಅದಕ್ಕೆ ನಾ ಏನು ಮಾಡಿದೆ, ನೀರು ಬೀಳ್ತಿರ್ತೈತಲ್ಲ ಅವಾಗ ಕೈ ಮುಗೋದು, ಧನ್ಯವಾದ ನೀರು, ನೀ ಮ್ಯಾಜಿಕ್ ನೀರದಿ, ನೀರು ನನ್ನ ದೇಹದ ಮೇಲೆ ಬೀಳೋದ್ರಿಂದ ನನ್ನ ಔರ ಕ್ಲೆನ್ಸ್ ಆಗತೈತಿ, ನಾ ಸುರಕ್ಷಿತ ಅದೇನಿ, ನಾ ಪ್ರೊಟೆಕ್ಟೆಡ್ ಅದೇನಿ, ನನ್ನ ವೈಬ್ರೇಷನ್ ಭಾಳ ಹಾಯ್ ಐತಿ, ನಾ ಪಾಸಿಟಿವ್ ಅದೇನಿ, ನಾನು ಕಾನ್ಫಿಡೆಂಟ್ ಅದೇನಿ. ಅನೇಕ ರೀತಿಯ ಬಕೆಟ್ನಾಗೂ ಕೂಡ ನಾ ಇದನ್ನು ಮಾಡತ್ತೀನಿ ರೀ ಹೊಸದಾಗಿ. ಸೊ ಬಕೆಟ್ನಾಗೂ ಕೂಡ ಆ ನೀರಿಗೆ ಅನೇಕ ಅಫರ್ಮೇಷನ್ಸ್, ಸ್ವಮಾನಗಳನ್ನು ಆ ನೀರಿಗೆ ಹೇಳಿ, ಧನ್ಯವಾದನ ಹೇಳಿ ಆ ನೀರವನ್ನು ಹಾಕೋದ್ರಿಂದ ನಿಮ್ಮ ದೇಹದ ಔರ ಪ್ರೊಟೆಕ್ಟೆಡ್ ಇರ್ತೈತಿ. ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಇದನ್ನು ನಾವು ಹೊಸದಾಗಿ ಮಾಡ್ತಾಯಿದ್ದೀನಿ ರೀ. ಮತ್ತು ಇನ್ನೊಂದು, ನಮ್ಮ ನೀರವನ್ನು ಈಗ ಇದು ಒಂದು ಗ್ಲಾಸ್ ನೀರಾಯಿತು. ಈ ಗ್ಲಾಸದ ನೀರು ಎಲ್ಲಿ ಸ್ಟಾಕ್ ಇದೆ, ಸ್ಟೋರೇಜಲ್ಲಿದೆ ಅಂದರೆ ಒಂದು ಕೆಂಟೋ, ಪ್ಯೂರಿಫೈಯರೋ ಅಥವಾ ನೀರಿನ ಟ್ಯಾಂಕೋ ಏನೋ ಇರ್ತೈತಲ್ಲ ರೀ, ಅಲ್ಲೂ ಕೂಡ ಏನು ಮಾಡಿ ನಿಮ್ಗೆ ತೋರಿಸ್ಬೇಕಾಗಿತ್ತು, ಅದು ತೋರ್ಸೋಕ್ಕಾಗೋದು. ಅಲ್ಲೂ ಕೂಡ ಒಂದು ಪೇಪರ್ ತೊಗೊಂಡು ಅದಕ್ಕೆ ಎಲ್ಲ ಅನೇಕ ಅಫರ್ಮೇಷನ್ಸ್, ಸ್ವಮಾನಗಳನ್ನ ಬರೋದು. ಎರಡು ನೀರಿನ ಪ್ಲಾಸ್ಟಿಕ್ ನಮ್ಮ ಬಾಟಲ್ಸ್ ಅದಾವ್ರಿ, ಅದ್ರಾಗ ಅದನ್ನೇನು ಮಾಡಿಬಿಟ್ಟೇನಂದ್ರೆ ಅದನ್ನು ಅಂಟಿಸ್ಬಿಟ್ಟಿದ್ದೇನೆ ರೀ. ಸೊ ಅದನ್ನು ಏನು ಹೇಳೋದು ಬೇಡ, ಬರೀ ಪೇಪರ್ ಅಂಟಿಸೋದ್ರಿಂದ ಆ ವೈಬ್ರೇಷನ್ ಏನಾಕೈತಿ ನೀರಿನಾಗ ಹೋಗ್ತೈತಿ. ಅದನ್ನು ನನಗಷ್ಟ ಅಲ್ಲ, ಆ ನೀರಿನ ಟ್ಯಾಂಕದಿಂದ ಯಾರೆಲ್ಲ ಕುಡಿತಾರೋ ಅವ್ರಿಗೂ ಕೂಡ ಅದ್ರ ಲಾಭ ಆಕೈತೆ ಅಂತ ಇದನ್ನು ಕೂಡ ಟ್ರೈ ಮಾಡಿದೆ. ಮತ್ತು ಇನ್ನೊಂದು ಹೊಸದಾಗಿ ಇದನ್ನೂ ಟ್ರೈ ಮಾಡತ್ತೇನೆ ರೀ. ಟ್ರಾಫಿಕ್ ಕಂಟ್ರೋಲ್ನಾಗ ನಾನು ಏನು ಮಾಡ್ತಿದ್ದೆ, ಯೂಶ್ವಲಿ ಬಾಬನ ರೂಮಿಗೆ ಹೋಗ್ಕೊಂಡಿರ್ತೀನಿ. ಈಗೊಂದು ಹೊಸದಾಗಿ ಥಾಟ್ ತೊಗೊಂಡೀನಿ ರೀ. ಟ್ರಾಫಿಕ್ ಕಂಟ್ರೋಲ್ ಆದಾಗ ಪ್ರತಿಯೊಂದು ಟೈಮ್ನಾಗ ಒಂದು ನೀರಿನ ಗ್ಲಾಸ್ ತೊಗೊಂಡು ಆ ನೀರಿನ ಗ್ಲಾಸಿಗೆ ಟ್ರಾಫಿಕ್ ಕಂಟ್ರೋಲ್ ಹಾಡ ಮುಗಿಯೋ ತನಕ ಅದಕ್ಕೆ ಅನೇಕ ರೀತಿಯಾದಂಥ ನನಗೇನು ಬೇಕೋ ಸ್ವಮಾನಗಳನ್ನು ಆದ ದೇಹಕ್ಕೆ ಹೇಳಿ, ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು, ನಿಮ್ಮ ಸ್ಕಿನ್ ಹೊಳಿತಾ ಇರಬೇಕು, ನಿಮ್ಮ ಹೇರ್ಸ್, ನಿಮ್ಮ ಶರೀರದ ಕೂದಲು ಹೆಲ್ದಿ ಆಗಬೇಕಂದ್ರೆ ಅದೂ ಕೂಡ ನೀರಿಗೆ ಹೇಳಿ ಕುಡಿಯಿರಿ. ಸೊ ನಾ ಟ್ರಾಫಿಕ್ ಕಂಟ್ರೋಲ್ ಟೈಮ್ನಾಗ ಏನು ಮಾಡ್ತೇನೆ, ಹಾಡ ಮುಗಿಯೋ ತನಕ ಆ ನೀರಿನ ಗ್ಲಾಸಿಗೆ ಒಯ್ದು ಆ ನೀರಿನ ಗ್ಲಾಸಿಗೆ ಅನೇಕ ಸ್ವಮಾನಗಳನ್ನ ಹೇಳಿ ಕುಡಿಬೇಕಂತ ಹೇಳಿ ನಾ ಟ್ರೈ ಮಾಡ್ತಾಯಿದ್ದೀನಿ. ಅನೇಕ ರೀತಿ ಒಟ್ಟು ನೀವು ನೀರನ್ನು ಹೇಗೆ ಕೊಟ್ಟಿದ್ದಾನೆ ರೀ ಭಗವಂತ. ನಮಗೇನು ಸಂಕಲ್ಪಗಳು ಬೇಕು ಸಿದ್ಧಿ ಮಾಡಲಿಕ್ಕೆ ಅನೇಕ ನಮ್ಗೆ ಮೆಥಡ್ಸನ್ನು, ಟೆಕ್ನಿಕ್ಗಳನ್ನು ಶಿವಬಾಬಾ ಹೇಳಿದ್ದಾರೆ. ಅದನ್ನೇ ಇವಾಗ ಹೊರಗಿನ ಸೈಂಟಿಸ್ಟ್ಗಳು ಅದನ್ನು ಕಂಡು ಹಿಡಿತಾ ಇದ್ದಾರೆ. ಸೊ ತಾವು ಕೂಡ ಬಾಬಾ ಹೇಳಿಕೊಟ್ಟಂಥ ಶ್ರೀಮತಗಳನ್ನ ಒಂದೂ ಶ್ರೀಮತ ತಪ್ಪದೆ ಆ ಗೆರೆ ಒಳಗೆ ನಾವು ಇದ್ದಿದ್ದೇ ಆದರೆ ಅದನ್ನು ನಮ್ಮದೇ ಲಾಭ ಇದೆ. ಸೊ ಮಾಡಿರಿ, ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಿರಿ, ಒಂದು ಸ್ನಾನ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಮತ್ತು ಎಲ್ಲೇ ಹೋದರೂ ಕೂಡ ತಾವು ಮಾತ್ರ ಯಾರ ಕೈಯಾಗಿಂದು ಊಟ ತಿನ್ನೋದಾಗಲಿ, ಹಿಂಗೆ ಯಾರ್ದೋ ಮನೆಗೆ ಹೋಗಿರ್ತೀರಿ, ಅವ್ರು ನೀರು ಕುಡಿತೀರೇನ್ರಿ, ನೀರೇ ಕುಡೀರಿ ಅಂತಾರೆ. ಅದನ್ನೇ ಊಟ ಮಾಡಿರಿ. ನಿಮ್ಗೆ ಗೊತ್ತಿಲ್ಲ ಯಾರ ಮನೆಯೊಳಗೆ ಏನು ಜಗಳ ಆಗೈತಿ, ಯಾರ ಮನೆಗೆ ಏನು ಪ್ರಾಬ್ಲಮ್ ಐತಿ, ಯಾರು ಯಾವ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ತೊಡಗಿದ್ದಾರಂತ ನಿಮ್ಗೇನೂ ಗೊತ್ತಿಲ್ಲ. ಸುಮ್ಮನೆ ಆ ಟೈಮ್ನಾಗದಲ್ಲಿ ಅವ್ರು ನಿಮ್ಗೆ ಭಾಳ ವೆಲ್ಕಮಿಂಗ್ ಫೀಲಿಂಗ್ ಮಾಡ್ಸತ್ತಾರೆ, ನೀವು ಹ್ಯಾಪಿ ಫೀಲಿಂಗ್ ಮಾಡ್ಕೊಳ್ತಾ ಇದ್ದೀರಿ. ಖರೆ ಅವರಿಗೆ ಅದು ಎಷ್ಟು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಅವರು ಆ ವೈಬ್ರೇಷನ್ಲಿ ಅಡುಗೆ ಮಾಡಿರ್ತಾರೆ, ನೀರು ಕುಡಿದಿರ್ತಾರೆ. ನೀವೇನು ಯೋಚನೆ ಮಾಡ್ತೀವಿ, ಅಪ್ಪ ನಾಷ್ಟ ಸಿಗ್ತಲ್ಲ, ಅಪ್ಪ ನೀರು ಕೇಳಿದ್ರಲ್ಲಪ್ಪ, ಕಾಫಿ ಕೇಳಿದ್ರಲ್ಲಪ್ಪ, ಚಹಾ ಕೇಳಿದ್ರಂತೆ. ಪಟಕ್ನ ವಿಥೌಟ್ ನಾವು ಅದನ್ನು ಕ್ಲೆನ್ಸ್ ಮಾಡಲಾರ್ದೆ, ವಿದೌಟ್ ಅದಕ್ಕೆ ನಾವು ದೃಷ್ಟಿ ಕೊಡಲಾರ್ದೆ, ವಿದೌಟ್ ನಾವು ಅದಕ್ಕೆ ಸ್ವಮಾನಗಳನ್ನ ಹೇಳಾದೆ ಹಾಗೆ ಕುಡಿದ್ರೆ ಅದರ ಪರಿಣಾಮ ಭಾಳ ಇದೆ. ಹೇಳಾಗ್ತದಲ್ಲ, ಜೈಸಾ ಅನ್ ವೈಸಾ ಮನ್, ಜೈಸಿ ಪಾನಿ ವೈಸಿ ವಾಣಿ.
ಹೇಗೆ ನೀರಿರುತ್ತದೆ ಹಾಗೆ ನಮ್ಮ ಮಾತುಗಳಿರುತ್ತದೆ. ಆ ಕಾರಣ ನೀರಿನ ಮೇಲೆ, ಆಹಾರದ ಮೇಲೆ ಭಾಳ ಗಮನ ಕೊಡ್ರಿ. ಇದನ್ನು ಬಾಬಾ ಕೊಟ್ಟಿರುವಂತಹ ಟೆಕ್ನಿಕನ್ನು, ನಿಯಮನ ಸಿಲಿಯಾಗಿ ತಿಳ್ಕೊಳ್ಳಾರ್ದೆ ಇದ್ರೊಳಗೆ ಇನ್ನೂ ಡೀಪ್ ಹೋಗಿ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರಿ. ಇದನ್ನು ಕೇವಲ ನಿಮಗಷ್ಟೇ ಅಲ್ಲ, ಇದನ್ನು ನೀವು ಯಾರ ಮೇಲೂ ಕೂಡ ಪ್ರಯೋಗ ಮಾಡ್ಬೋದು. ನಿಮ್ಮ ಮಗನ ಮೇಲೆ, ನಿಮ್ಮ ಪತಿ ಮೇಲೆ, ಯಾರ ಮೇಲೂ ಕೂಡ ಈ ನೀರಿಗೆ ಅನೇಕ ರೀತಿಯಾದಂತಹ ಸ್ವಮಾನಗಳನ್ನ ಹೇಳಿ ಈ ನೀರಿಗೆ ಅದನ್ನು ತುಂಬಿ ಅದನ್ನು ಅವ್ರಿಗೆ ಕುಡಿಸ್ರಿ. ಮಿರಾಕಲ್ ರೀ, ಮಿರಾಕಲ್. ಉಳ್ಕಿದ ನಾವು ಅನೇಕ ರೀತಿ ಸ್ವಮಾನಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಅದ್ರದ್ದು ಎಷ್ಟು ಪರಿಣಾಮ, ಅದ್ರದ್ದು ಭಾಳ ಪರಿಣಾಮ ಆಕೈತ್ರಿ ಬರೆಯೋದ್ರಿಂದ. ಖರೆ ಈ ನೀರಿಗೆ ಅಂದು ಏನು ನಾವು ಮಾಡ್ತೇವಲ್ಲ, ಯಾಕಂದ್ರೆ ಈ ನೀರು ಏನೈತಲ್ರಿ ಎಲ್ಲ ಕಡೆ ಅವೈಲೇಬಲ್ ಐತ್ರಿ. ಒಂದು ಹವನ ಮಾಡಿದಾಗೋ, ಒಂದು ಜ್ಯೋತಿಷ್ಗಳು ಬಂದಾಗೋ, ಒಂದು ಏನೋ ಮಾಡಿದರೂ ಕೂಡ ಏನೋ ಬೂಸ್ ಮಾಡಿ ಹಿಂಗೆ ನೀರು ಗೊಜ್ತಾರೆ, ಹೌದೋ ಇಲ್ಲ? ಸೊ ಈ ನೀರು ಗೊಜ್ಜೋದ್ರಿಂದ, ಮಂತ್ರ ಹೇಳಿ ನೀರು ಗೊಜ್ಜೋದ್ರಿಂದ ಅದು ಅಷ್ಟೊಂದು ಏನಂತಾರೆ ಮನೆ ಶುದ್ಧೀಕರಣ ಆತ್ರಿ ಅಂತ. ಅಂದರೆ ಏನು ಹೇಳ್ರಿ, ಆ ನೀರಿನೆಲ್ಲ ಅಷ್ಟು ತಾಕತ್ತೈತಿ ಶುದ್ಧೀಕರಣ ಮಾಡೋದು. ಅದರ ಪ್ಲಸ್ ಏನರ ಮಂತ್ರ ಸೇರಿದಂತೂ ತೀರಾ ಕ್ಲೆನ್ಸ್ ಆಕೈತ್ರಿ. ಸೊ ಆ ನೀರಿನೊಳಗೆ ಅಷ್ಟು ತಾಕತ್ತೈತಿ, ನಾವು ಅದನ್ನು ಯೂಸ್ ತೊಗೊಳ್ಬೇಕು, ಕರೆಕ್ಟ್ ವೇನಾಗ ಯೂಸ್ ತೊಗೊಳ್ಬೇಕು. ಮತ್ತು ಎಂದಿಗೂ ಕೂಡ ನೋಡಿರಿ, ಜಗಳ ಆಡ್ತಿರೋ ಸಮಯದಲ್ಲಿ ಏನೇ ಯಾರ ಬಗ್ಗೆನೋ ಚರ್ಚೆ ಮಾಡ್ತಿರ್ತೀರಿ, ಆ ಚರ್ಚೆ ಮಾಡೋ ಟೈಮ್ನಾಗ ಅಲ್ಲೇ ನೀರಿನ ಗ್ಲಾಸ್ ಇತ್ತು, ಹಂಗೆ ನಾವು ನೀರು ಕುಡಿದ್ಬಿಟ್ವಿ, ಅದೆಲ್ಲ ವೈಬ್ರೇಷನ್ ನಮ್ಮ ಒಳಗೆ ಹೋಗ್ಬಿಡ್ತೈತಿ. ಏನೋ ಜಗಳಾಡಿರ್ತೀರಿ ಅಡುಗೆ ಮನ್ಯಾಗ, ಅದಕ್ಕೆ ಅಡುಗೆ ಮನ್ಯಾಗ ಎಂದೂ ಜಗಳಾಡಬಾರ್ದು. ನಾವು ಅಡುಗೆ ಮನ್ಯಾಗ ಜಗಳಾಡಿರ್ತೀವಿ, ಏನೋ ಮಾತುಕತೆ ಹೇಳ್ತಿರ್ತೇವೆ, ಯಾರ ಜೊತೆ ಫೋನ್ಯಾಗ ಮಾತಾಡ್ತೇವೆ, ಯಾರ ಬಗ್ಗೆನೋ ಮಾತಾಡ್ತಿರ್ತೇವೆ. ನಾವು ಭಾಳ ನಾರ್ಮಲ್ ತಿಕ್ಕೋತೇವೆ ರೀ, ಭಾಳ ಅಂದ್ರೆ ಭಾಳ ನಾರ್ಮಲ್ ತಿಕ್ಕೋತೇವೆ. ಫೋನ್ಯಾಗ ಮಾತಾಡ್ತೇವೆ, ಯಾರ ಬಗ್ಗೆನೋ ಮಾತಾಡತ್ತೇವೆ, ರೊಟ್ಟಿ ಬಡಿಯತ್ತೇವೆ, ಯಾರ ಬಗ್ಗೆನೋ ಮಾತಾಡತ್ತೇವೆ, ಅಡುಗೆ ಮಾಡತ್ತೇವೆ, ಯಾರ ಬಗ್ಗೆನೋ ಮಾತಾಡಿ ರೊಟ್ಟಿ ಮಾಡತ್ತೀರಿ, ಅಡುಗೆ ಮಾಡತ್ತೀರಿ, ಅದೆಲ್ಲ ವೈಬ್ರೇಷನ್ ನೀರಿನಾಗ ಹೊಂಟೈತಿ. ಆ ನೀರ್ದು ನಾವು ಏನರ ವೈಬ್ರೇಷನ್ ತಿಂದ್ವಿ, ಭಲೇ ನಮ್ಮ ಜೊತೆ ಎದುರುಗಡೆ ರೊಟ್ಟಿ, ಬದ್ನಿಕಾಯಿ ಪಲ್ಯ ಎಲ್ಲ ಪಲ್ಯ ಕಾಣಿಸ್ತಾ ಇದ್ದೀವಿ, ಖರೆ ಅದ್ರ ಜೊತೆಗೆ ಅವ್ರು ಏನು ಮಾತಾಡೋದೆಲ್ಲ ವೈಬ್ರೇಷನ್ ಅಬ್ಸಾರ್ವ್ ಮಾಡಿರ್ತದೆ. ಆಮೇಲೆ ಅನ್ನಿಸ್ತೈತಿ ಆವಾಗ ಚಲೋ ಇದ್ನೇವ, ಊಟ ಆದ್ಮೇಲೆ ಒಂಥರ ಏನೇನೋ ವಿಚಾರ ಬರತ್ತವಂತೆ. ಸೊ ಭಾಳ ಇಂಪಾರ್ಟೆಂಟ್ ರೀ, ನೀರಿನ ವೈಬ್ರೇಷನನ್ನು ನಾವು ಕ್ಲೆನ್ಸ್ ಮಾಡಿ ಇದ್ರ ಮೇಲೆ ಭಾಳ ಫೋಕಸ್ ಕೊಟ್ಟಿದ್ದೆ ಆದರೆ ನೀವು ಭಾಳ ಮಿರಾಕಲ್ ಕಮಾಲ್ ಮಾಡ್ತೀರಿ. ಬಾಬಾನ ರೂಮ್ನಾಗೂ ಅನೇಕ ಬಾಬಾನ ಎದುರುಗಡೆ ಫೋಟೋ ಮುಂದೆ ಬಾಬಾನ ನೀರಿನ ಬಾಟಲ್ ಇಡ್ತೀರಿ. ನೀರಿನ ಬಾಟಲ್ ಇಡೋದ್ರ ಜೊತೆಗೆ ಅನೇಕ ಸ್ವಮಾನಗಳನ್ನ ಹೇಳ್ತಾ ಮಾಡಿದ್ದೇ ಆದರೆ ನಮ್ದು ಅನೇಕ ಸಂಕಲ್ಪಗಳು ಸಿದ್ಧಿ ಆಗ್ತಾವೆ. ಮತ್ತು ಇದ್ರದ್ದು ಪರಿಣಾಮ ಏನೈತಲ್ಲ ಭಾಳ ಐತ್ರಿ. ಇದು ನನಗೂ ಕೂಡ ಅನುಭವ ಐತಿ, ನಿಮಗೂ ಕೂಡ ಅನುಭವ ಭಾಳ ಇರ್ಬೋದು. ಸೊ ಪ್ರತಿಯೊಬ್ಬರು ಇದನ್ನು ನೀರಿನ ಟೆಕ್ನಿಕನ್ನು ಮಾಡಿರಿ. ನಾ ಹೇಗೆ ಮಾಡಿದ್ದೀನಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ, ನಿಮಗೆ ಭಾಳ ಅದು ಇಂಪ್ರೂವ್ಮೆಂಟ್ ಸಿಗುತ್ತದೆ. ಮತ್ತು 30 ಅಂದರೆ 90 ದಿವಸದವರೆಗೂ 3 ತಿಂಗಳದವರೆಗೂ ಮಾಡಿದ್ದೇ ಆದರೆ ನೋಡಿರಿ ನಿಮ್ಗೆ ಭಾಳ ಚೇಂಜಸ್ ಬರ್ತೈತಿ. ಟ್ರೈ ಮಾಡಿ ನೋಡಿರಿ. ಇದ್ರದ್ದು ನೀರಿನ ಮಿರಾಕಲ್ ಭಾಳ ಇದೆ ರೀ. ಸೊ ಥ್ಯಾಂಕ್ ಯು ರೀ ಎಲ್ಲರಿಗೂ. ಈಗ ಒಂದು ಹಾಡ ನೋಡೋಣ ರೀ. ಆಲ್ ಈಸ್ ವೆಲ್ ಮೇರಿ ದುನಿಯಾ ಮೇ ಸಬ್ ಕುಚ್ ಅಚ್ಚಾ ಹೈ, ಸಬ್ ಅಚ್ಚಾ ಹೈ, सब सही है, हर सांस कहे ऑल इज वेल। आज सुरक्षित हूँ, आज शांत हूँ, आज प्रेम में हूँ, ऑल इज वेल इन माय हार्ट, ऑल इज वेल इन माय सोल, आई एम सेफ, मैं सुरक्षित हूँ, मैं प्रेम हूँ, मैं संपूर्ण हूँ, मेरे जीवन में, मेरे हर दिशा में रोशनी है, रोशनी है, मेरे भीतर हर क्षण ईश्वर की दिव्यता है। सब अच्छा है, सब सही है, मेरी दुनिया में
सब अच्छा है. I am safe, I am loved, I am guided, I am strong. मैं शांत हूँ, मैं धन्य हूँ, मेरी साथी ईश्वर है. मैं मुक्त हूँ, मेरी राह आसान है. ऑल इज़ वेल. मेरी दुनिया में सब कुछ अच्छा है. दिल से बोलो सब अच्छा है. I am sorry, please forgive me. Thank you, I love you. ಸೊ ಈ ರೀತಿ ಅನೇಕ ಸ್ವಮಾನಗಳನ್ನ ಸಂಕಲ್ಪಗಳನ್ನ ನಂದು ಯೋಗ ಭಾರಿ ಇದೆ, ನಂಗೆ ಶಿವ ಬಾಬಾ ಭಾಳ ಪ್ರೀತಿ ಮಾಡ್ತಾರೋ, ಶಿವ ಬಾಬನ ಬಿಳಿ ಕವಚ ನನ್ನ ದೇಹದ ಸುತ್ತಲೇ ಇದೆ, ನಾ ಸುರಕ್ಷಿತ ಇದ್ದೀನಿ, ನನ್ನ ಜೊತೆ ಏನೆಲ್ಲ ಆಗ್ತಾಯಿದ್ದು ಒಳ್ಳೇದಕ್ಕೆ ಆಗ್ತಾಯಿದೆ, ಥ್ಯಾಂಕ್ ಯು ಅನೇಕ ರೀತಿ ನೀರಿಗೆ ಹೇಳ್ತಾ ಈ ನೀರನ್ನು ಗ್ಲಾಸನ್ನು ಕುಡಿಯೂರಿ. ಯೂಶ್ವಲಿ ಹೇಳ್ತಾರೆ ಸ್ಟೀಲು ಕಾಪರನ್ನು ಯೂಸ್ ಮಾಡಿರಿ, ಕಾಜಿಂದು ಯೂಸ್ ಮಾಡಿರಿ, ಅದು ಪ್ಲಾಸ್ಟಿಕ್ದು ಬಾಟಲ್ ಯೂಸ್ ಮಾಡಬೇಡ್ರಿ, ನಮ್ಮ ಹೆಲ್ತಿಗೂ ಚಲೋ ಅಲ್ಲ. ಸೊ ಯಾವ ಬಾಟಲ್ ಆದರೂ ಪರವಾಗಿಲ್ಲ, ಆ ಬಾಟಲ್ ಮಾಡಿ ಈ ರೀತಿ ನಿಮ್ಮ ಸ್ವಮಾನಗಳನ್ನ ಅಂಟಿಸಿ ಹಚ್ಚಿರಿ. ಈ ಥರದ್ದು ನಿಮಗೆ ಚೇಂಜಸ್ ಏನು ಅನ್ನೋದು ಕಾಮೆಂಟ್ ಬಾಕ್ಸ್ನಾಗ ಹಾಕಿರಿ. ಸೊ ನಿಮಗೆಲ್ಲರಿಗೂ ನಿಮ್ಮ ಸಂಕಲ್ಪಗಳು, ನಿಮ್ಮ ಏನು ಇಚ್ಛೆಗಳದಾವ ಎಲ್ಲ ಪೂರ್ಣ ಆಗಲಿ ಅಂತ ಆಸೆ ಮಾಡುತ್ತಾ ಓಂ ಶಾಂತಿ. ಥ್ಯಾಂಕ್ ಯು. ಬಾಯ್ ಬಾಯ್.